Question number 6. So question number 6 is, how would you show that setting of curd is a chemical change? Chemical change. ಯಾವ ರೀತಿ ನೀವು ಸೆಟ್ಟಿಂಗ್ ಆಫ್ ಕರ್ಡ್ ಅನ್ನೋದನ್ನ ಕೆಮಿಕಲ್ ಚೇಂಜ್ ಅಂತ ಹೇಳ್ತೀರಾ ಅಂತ. ಓಕೆ, and the answer is, once the curd is formed, milk cannot be reobtained from it. Reobtained from it. Also, both milk and curd have different properties. Since these are the properties of a chemical change. Setting of curd is a chemical change. Okay, so ಇದು ಯಾವ ರೀತಿ ಕರ್ಡ್ ಅನ್ನೋದು ಓಕೆ ಸೆಟ್ ಆದ್ರೆ ಒಂದ್ಸರಿ ಕರ್ಡ್ ಅನ್ನೋದು ಸೆಟ್ ಆದ್ರೆ ಅದು ಕೆಮಿಕಲ್ ಚೇಂಜ್ ಯಾವ ರೀತಿ ಅಂತ ಕೇಳಿದ್ದಾರೆ. ಅಂದ್ರೆ ನಮ್ಗೆ ಇಲ್ಲಿ ಕರ್ಡ್ ಅನ್ನೋದು ಫಸ್ಟ್ ನಮ್ಗೆ ಮಿಲ್ಕ್ ಇಂದ ಫಾರ್ಮೇಶನ್ ಆಗಿದೆ ಅಂತ ಹೇಳಿದ್ರೆ, ಒಂದ್ಸರಿ ಮಿಲ್ಕ್ ಇಂದ ಕರ್ಡ್ ಅನ್ನೋದು ಫಾರ್ಮೇಶನ್ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಮಿಲ್ಕ್ ನ ಕರ್ಡ್ ಇಂದ ತಗೊಳಕ್ಕೆ ಆಗಲ್ಲ, ಮತ್ತೆ ಮಿಲ್ಕ್ ಅನ್ನೋದು ಒಬ್ಟೈನ್ ಆಗಲ್ಲ ಕರ್ಡ್ ಇಂದ. ಓಕೆ, ಬೋತ್ ಮಿಲ್ಕ್ ಅಂಡ್ ಕರ್ಡ್ ಹ್ಯಾವ್ ಎ ಡಿಫರೆಂಟ್ ಪ್ರಾಪರ್ಟೀಸ್. ಸೊ ಇಲ್ಲಿ ಮಿಲ್ಕ್ ಗೆ ಮತ್ತೆ ಕರ್ಡ್ ಗೆ ಎರಡಕ್ಕೂ ಸಹ ಬೇರೆ ಬೇರೆ ಪ್ರಾಪರ್ಟೀಸ್ ಅನ್ನೋದು ಇದೆ. ಸಿನ್ಸ್ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಎ ಕೆಮಿಕಲ್ ಚೇಂಜ್, ಸೊ ಇವು ಓಕೆ ಕರ್ಡ್ ಸೆಟ್ಟಿಂಗ್ ಆಫ್ ಕರ್ಡ್ ಅನ್ನೋದು ನಮ್ಗೆ ಕೆಮಿಕಲ್ ಪ್ರಾಪರ್ಟಿ. ಸೆಟ್ಟಿಂಗ್ ಆಫ್ ಕರ್ಡ್ ಇಸ್ ಅನ್ನೋದು ನಮ್ಗೆ ಇಲ್ಲಿ ಈ ಪ್ರಾಪರ್ಟೀಸ್ ಎಲ್ಲ ಅಂದ್ರೆ ಈ ಪ್ರಾಪರ್ಟಿ ನಮ್ಗೆ ಏನು ಚೇಂಜ್ ಆಗ್ತಾ ಇರುತ್ತೆ, ರೀಒಬ್ಟೈನ್ ಆಗ್ತಾ ಇರುತ್ತೆ ಅಲ್ವಾ, ಸೊ ಅದನ್ನ ನಾವು ಕೆಮಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಈಗ ನಾನು ಎಕ್ಸಾಂಪಲ್ ನಿಮ್ಗೆ ಒಂದು ಸ್ಕ್ವಯರ್ ನ ತಗೊಂಡೆ ಅಲ್ವಾ, ಸೊ ಅದರದ್ದು ಶೇಪ್ ಅನ್ನೋದು ಕಟ್ ಮಾಡ್ತಾ ಹೋದ್ರೆ ಮತ್ತೆ ಅದ್ರ ಶೇಪ್ ಅನ್ನೋದು ಏನು ಫಸ್ಟ್ ಶೇಪ್ ಇದೆಯೋ ಅದಕ್ಕೆ ಬರುತ್ತೆ ಅಲ್ವಾ. ಸೊ ಒಂದು ಚಾಕ್ ಪೀಸ್ ನ ತಗೊಂಡ್ರೆ ನಾವು ಅದನ್ನ ಪೌಡರ್ ಮಾಡಾದ್ಮೇಲೆ ಮತ್ತೆ ಆ ಚಾಕ್ ಪೀಸ್ಗೆ ಸ್ವಲ್ಪ ವಾಟರ್ ಹಾಕಿ ಪೇಸ್ಟ್ ತರ ಮಾಡಿ ಮತ್ತೆ ನಾವು ರೋಲ್ ಮಾಡಿ ಡ್ರೈ ಮಾಡಕ್ಕೆ ಇಟ್ಟಾಗ ಮತ್ತೆ ಚಾಕ್ ಪೀಸ್ ಅನ್ನೋದು ರೀಒಬ್ಟೈನ್ ಆಗ್ತಾ ಇದೆ. ಬಟ್ ಇಲ್ಲಿ ನಮ್ಗೆ ಒಂದ್ಸರಿ ನಮ್ಗೆ ಕರ್ಡ್ ಇಂದ ಮಿಲ್ಕ್ ಮಿಲ್ಕ್ ಇಂದ ಕರ್ಡ್ ಆದ್ಮೇಲೆ ನಮ್ಗೆ ಈ ಮಿಲ್ಕ್ ಅನ್ನೋದು ರೀಒಬ್ಟೈನ್ ಆಗಲ್ಲ ಕರ್ಡ್ ಇಂದ. ಸೊ ಅದಕ್ಕೆ ನಾವು ಈ ಪ್ರಾಪರ್ಟಿನ ಓಕೆ ರೀಒಬ್ಟೈನ್ ಆಗದೆ ಇರೋ ಪ್ರಾಪರ್ಟಿನ ನಾವು ಏನ್ ಹೇಳ್ತೇವೆ, ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ಸೊ therefore ಈ ಸೆಟ್ಟಿಂಗ್ ಆಫ್ ಮಿಲ್ಕ್ ಅನ್ನೋದು ನಮ್ಗೆ ಏನು ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ಓಕೆನಾ, and the next one is question number 7. And explain why burning of wood and cutting it into small pieces are considered as
different types of changes okay, so answer is, ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ವೈ ಅಂದ್ರೆ ಯಾಕೆ ಬರ್ನಿಂಗ್ ಆಫ್ ವುಡ್ ಮತ್ತೆ ಕಟ್ಟಿಂಗ್ ಇಟ್, ಅದನ್ನ ಬರ್ನ್ ಮಾಡೋದು, ವುಡ್ ನ ಕಟ್ ಮಾಡೋದು ಮತ್ತೆ ಬರ್ನ್ ಮಾಡೋದು ಇಂಟು ಸ್ಮಾಲ್ ಪೀಸಸ್ ಆಗಿ. ಓಕೆ, ವುಡ್ ನ ಫಸ್ಟ್ ಬರ್ನ್ ಮಾಡಿ ಅಂಡ್ ಕಟ್ ಮಾಡೋದನ್ನ ಸ್ಮಾಲ್ ಪೀಸಸ್ ಆಗಿ ಆರ್ ಕನ್ಸಿಡರ್ ಆಸ್ 2 types ಆಫ್ ಚೇಂಜಸ್. ಸೊ ಇಲ್ಲಿ 2 types ಆಫ್ ಚೇಂಜಸ್ ನ ಯಾಕೆ ಹೇಳ್ತಾರೆ ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್, when we burn wood, a new substance coal is formed. Therefore it is a chemical change. However, when we cut wood, only the shape and size of the wood are changed. No new substance is formed. Therefore it is a physical change. ಓಕೆನಾ? ಸೊ ಯಾಕೆ ಬರ್ನಿಂಗ್ ಮಾಡೋದನ್ನ, ವುಡ್ ನ ಬರ್ನ್ ಮಾಡೋದು ಮತ್ತೆ ಕಟ್ಟಿಂಗ್ ಮಾಡೋದು, ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡೋದು, ಎರಡನ್ನೂ ಸಹ ನಾವು ಓಕೆ ಇಲ್ಲಿ 2 different types ಆಫ್ ಚೇಂಜಸ್ ಅಲ್ಲಿ ಯಾವ್ದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂತ. ಓಕೆ, ಅಂಡ್ ದ ಆನ್ಸರ್ ಇಸ್, ವೆನ್ ವಿ ಬರ್ನ್ ವುಡ್, ಯಾವಾಗ ನಾವು ವುಡ್ ನ ಬರ್ನ್ ಮಾಡ್ತೀವೋ ಅಲ್ಲಿ ಎ ನ್ಯೂ ಸಬ್ಸ್ಟೆನ್ಸ್ ಕೋಲ್ ಈಸ್ ಫಾರ್ಮ್ಡ್, ಅಂದ್ರೆ ಅಲ್ಲಿ ಒಂದು ನ್ಯೂ ಸಬ್ಸ್ಟೆನ್ಸ್ ಅನ್ನೋದು ಫಾರ್ಮ್ ಆಗುತ್ತೆ. ಓಕೆ, ದೇರ್ಫೋರ್ ಇಟ್ ಈಸ್ ಎ ಕೆಮಿಕಲ್ ಚೇಂಜ್. ಸೊ ಇದರಲ್ಲಿ ಇಲ್ಲಿ ಬರ್ನ್ ಮಾಡಿದಾಗ ನಮ್ಗೆ ನ್ಯೂ ಸಬ್ಸ್ಟೆನ್ಸ್ ಕೋಲ್ ಬರುತ್ತೆ ಅಲ್ವಾ, ಸೊ ಅದನ್ನ ನಾವು ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ಓಕೆ, however when we cut this wood, ಯಾವಾಗ ನಾವು ಈ ವುಡ್ ನ ಕಟ್ ಮಾಡ್ತೀವೋ ಆವಾಗ ಓನ್ಲಿ ಅದ್ರದ್ದು ಶೇಪ್ ಮತ್ತೆ ಸೈಜ್ ಅನ್ನೋದು ಚೇಂಜ್ ಆಗುತ್ತೆ. ಓಕೆ, ಓನ್ಲಿ ಶೇಪ್ ಮತ್ತೆ ಸೈಜ್ ಅನ್ನೋದು ಚೇಂಜ್ ಆಗುತ್ತೆ, ಬಟ್ ಯಾವುದೇ ನ್ಯೂ ಸಬ್ಸ್ಟೆನ್ಸಸ್ ಅನ್ನೋದು ಫಾರ್ಮ್ ಆಗಲ್ಲ ಅದ್ರಲ್ಲಿ. ಓಕೆ, ಸೊ ಅದಕ್ಕೆ ನಾವು ಅದನ್ನ ಫಿಸಿಕಲ್ ಚೇಂಜ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವಿಲ್ಲಿ ಬರ್ನಿಂಗ್ ಆಫ್ ವುಡ್ ನ ನಾವು ಏನಂತ, ಯಾವ ಚೇಂಜ್, ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಅಲ್ಲಿ ಕೋಲ್ ಅನ್ನೋ ನ್ಯೂ ಪ್ರಾಡಕ್ಟ್ ಅನ್ನೋದು ಫಾರ್ಮೇಶನ್ ಆಗ್ತಾ ಇದೆ, ನ್ಯೂ ಸಬ್ಸ್ಟೆನ್ಸ್ ಅನ್ನೋದು ಫಾರ್ಮೇಶನ್ ಆಗ್ತಾ ಇದೆ. ಯಾವಾಗ ನಾವು ಕಟ್ ಮಾಡ್ತೀವೋ ಸ್ಮಾಲ್ ಪೀಸಸ್ ಆಗಿ ವುಡ್ ನ, ಆಗ ಶೇಪ್ ಮತ್ತೆ ಸೈಜ್ ಅನ್ನೋದು ಚೇಂಜ್ ಆಗುತ್ತೆ ಹೊತ್ತು ಯಾವುದೇ ರೀತಿಯ ನ್ಯೂ ಸಬ್ಸ್ಟೆನ್ಸಸ್ ಅನ್ನೋದು ಫಾರ್ಮ್ ಆಗಲ್ಲ. ಸೊ ಅದಕ್ಕೆ ನಾವು ಈ ಬರ್ನಿಂಗ್ ಆಫ್ ವುಡ್ ಅಂಡ್ ಕಟಿಂಗ್ ಇಂಟು ಸ್ಮಾಲ್ ಪೀಸಸ್ ನ ನಾವು ಏನಂತ ಹೇಳ್ತೀವಿ, ಬೋತ್ ಕೆಮಿಕಲ್ ಚೇಂಜ್ ಮತ್ತೆ ಫಿಸಿಕಲ್ ಚೇಂಜ್ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ಕ್ವೆಶ್ಚನ್ ನಂಬರ್ 8. ಡಿಸ್ಕ್ರೈಬ್ how crystals of copper sulfate are prepared. ಸೊ ಇಲ್ಲಿ ಡಿಸ್ಕ್ರೈಬ್ ಮಾಡಿ ಯಾವ ರೀತಿ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ಅನ್ನೋದನ್ನ ಪ್ರಿಪೇರ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್,
crystals of copper sulfate are prepared by the method of crystallization the process is as follows. A cup full of water is taken in a beaker. Few drops of dilute sulfuric acid are added to this. The water is then heated, and when it starts boiling, copper sulfate powder is added with styrene. Copper sulfate powder should be added on till the solution becomes saturated. It is then filtered into a china dish and allow to cool. The solution should be kept undisturbed. Slowly, the crystals of copper sulfate separate out. So this is the answer. So ಯಾವ ರೀತಿ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ಪ್ರಿಪೇರ್ ಮಾಡ್ತಾರೆ ಅಂತ
ಡಿಸ್ಕ್ರೈಬ್ ಮಾಡಿ, ಹೇಳಿ, ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ಆರ್ ಪ್ರಿಪೇರ್ಡ್ ಬೈ ದ ಮೆಥಡ್ ಆಫ್ ಕ್ರಿಸ್ಟಲೈಸೇಷನ್. ಸೊ ಇಲ್ಲಿ ಕ್ರಿಸ್ಟಲ್ಸ್, ಈ ಕಾಪರ್ ಕ್ರಿಸ್ಟಲ್ಸ್ ಅಂದ್ರೆ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ ನ ಯಾವ ಮೆಥಡ್ ಇಂದ ಪ್ರಿಪೇರ್ ಮಾಡ್ತಾರೆ ಅಂದ್ರೆ ದಟ್ ಈಸ್ ಕ್ರಿಸ್ಟಲೈಸೇಷನ್. ಸೊ ಕ್ರಿಸ್ಟಲೈಸೇಷನ್ ಮೆಥಡ್ ಇಂದ ಈ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ ನ ಪ್ರಿಪೇರ್ ಮಾಡ್ತಾರೆ. ದ ಪ್ರೋಸೆಸ್ ಈಸ್ ಫಾಲೋಸ್. ಸೊ ಈ ಪ್ರೋಸೆಸ್ ಅನ್ನೋದು ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿ ಇರುತ್ತೆ. ಓಕೆ, ಎ ಕಪ್ ಫುಲ್ ಆಫ್ ವಾಟರ್ ಈಸ್ ಟೇಕನ್ ಇನ್ ಅ ಬೀಕರ್. ಸೊ ಈ ಒಂದು ಕಪ್ ಫುಲ್ ಆಫ್ ವಾಟರ್ ನ ನಾವು ಬೀಕರ್ ಅಲ್ಲಿ ತಗೋಬೇಕು. ಫ್ಯೂ ಡ್ರಾಪ್ಸ್ ಆಫ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ಸ್ ಆರ್ ಆಡೆಡ್ ಟು ಇಟ್. ಸೊ ಈ ಫ್ಯೂ ಡ್ರಾಪ್ಸ್ ಆಫ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ನ ನಾವು ಆ ವಾಟರ್ ಜೊತೆ ಆಡ್ ಮಾಡಬೇಕು. ದ ವಾಟರ್ ಈಸ್ ದೆನ್ heated and when it starts boiling, so ಯಾವಾಗ ಈ ಕಾಪರ್, ಈ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ನ ನಾವು ಯಾವಾಗ ಈ ವಾಟರ್ ಜೊತೆ ಹಾಕಿದಾಗ ಫುಲ್ ಅದು ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ವಾ, ಆಗ. ಓಕೆ, ಬಾಯ್ಲ್ ಮಾಡಿದಾಗ ನಾವು ಹೀಟ್ ಮಾಡಿದಾಗ ಅದು ಯಾವಾಗ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೋ ಆಗ ನಾವು ಕಾಪರ್ ಸಲ್ಫೇಟ್ ಪೌಡರ್ ನ ನಾವು ಆಡ್ ಮಾಡ್ಬೇಕು ಅದಕ್ಕೆ. ಓಕೆ, ಕಾಪರ್ ಸಲ್ಫೇಟ್ ಪೌಡರ್ ನ ಆಡ್ ಮಾಡಿ ಸ್ಟೈರ್ ಅಂದ್ರೆ ಮಿಕ್ಸ್ ಮಾಡ್ತಾ ಇರಬೇಕು. Copper sulfate powder should be added until the solution becomes saturated. So ಇಲ್ಲಿ ಈ ಕಾಪರ್ ಸಲ್ಫೇಟ್ ಪೌಡರ್ ನ ಎಲ್ಲಿವರೆಗೂ ಆಡ್ ಮಾಡಬೇಕು ಅಂದ್ರೆ ಯಾವಾಗ ಈ ಸೊಲ್ಯೂಷನ್ ಅನ್ನೋದು ನಮ್ಗೆ ಸ್ಯಾಚುರೇಟೆಡ್ ಆಗುತ್ತೋ. ಓಕೆ, ಸ್ಯಾಚುರೇಟೆಡ್ ಆಗೋವರೆಗೂ ಈ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ ನ ನಾವು ಪೌಡರ್ ನ ನಾವು ಆಡ್ ಮಾಡ್ತಾ ಹೋಗ್ಬೇಕು. ಇಟ್ ಈಸ್ ದೆನ್ ಫಿಲ್ಟರ್ಡ್ ಇನ್ ಟು ಎ ಚೀನಾ ಡಿಶ್. ಸೊ ಇದನ್ನ ನೆಕ್ಸ್ಟ್ ಈ ಕಾಪರ್ ಪೌಡರ್ ಏನಿರುತ್ತೋ ಈ ಕಾಪರ್ ಪೌಡರ್ ನ ನಾವು ಈ ಸೊಲ್ಯೂಷನ್ ಅಲ್ಲಿ ಮಿಕ್ಸ್ ಮಾಡ್ತೀವೋ ಅದು ಸ್ಯಾಚುರೇಟೆಡ್ ಆಗೋವರೆಗೂ. ಸೊ ಅದನ್ನ ಮತ್ತೆ ನಾವು ಚೀನಾ ಡಿಶ್ ಅಲ್ಲಿ ನಾವು ಫಿಲ್ಟರ್ ಮಾಡ್ಕೋಬೇಕು. ಅಂಡ್ ಅಲೋ ಟು ಕೂಲ್. ಸೊ ಇದನ್ನ ಅಲೋ ಮಾಡಬೇಕು ಕೂಲ್ ಆಗೋದಕ್ಕೆ. ದ ಸೊಲ್ಯೂಷನ್ ಶುಡ್ ಬಿ ಕೆಪ್ಟ್ ಅನ್ಡಿಸ್ಟರ್ಬ್ಡ್. ಸೊ ಇಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲದೆ ಆ ಸೊಲ್ಯೂಷನ್ ಸ್ವಲ್ಪ ಹೊತ್ತು ಇಟ್ಬಿಡ್ಬೇಕು. ದೆನ್ ದ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ಸೆಪರೇಟ್ ಔಟ್. ಸೊ ಆಗ ನಮ್ಗೆ ಈ ಕ್ರಿಸ್ಟಲ್ಸ್ ಅನ್ನೋದು ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ ಅನ್ನೋದು ಸೆಪರೇಟ್ ಆಗುತ್ತೆ, ಸೆಪರೇಟ್ ಆಗಿ ಔಟ್ ಆಗುತ್ತೆ. ಓಕೆ, ಸೊ ಏನು ಈ ಕ್ರಿಸ್ಟಲೈಸೇಷನ್, ಓಕೆ, ಏನು ಈ ಕ್ರಿಸ್ಟಲೈಸೇಷನ್ ಇಂದಾನೆ ಈ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ಅನ್ನೋದು ಪ್ರಿಪೇರ್ ಮಾಡ್ತಾರೆ. ಓಕೆ, ಫಸ್ಟ್ ನಾವು ಒಂದು ಕಪ್ ಆಫ್ ಫುಲ್ ಆಫ್ ವಾಟರ್ ನ ತಗೋಬೇಕು, ಅದಕ್ಕೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ನ ಆಡ್ ಮಾಡಬೇಕು, ಹೀಟ್ ಮಾಡಬೇಕು. ಓಕೆ, ಹೀಟ್ ಮಾಡಿದ್ಮೇಲೆ ಯಾವಾಗ ಅದು ಸ್ಟಾರ್ಟ್ ಆಗುತ್ತೋ ಬಾಯ್ಲ್ ಆಗಕ್ಕೆ ಅವಾಗ ನಾವು ಈ ಕಾಪರ್ ಸಲ್ಫೇಟ್ ಇರುತ್ತಲ್ವಾ, ಸೊ ಈ ಕಾಪರ್ ಸಲ್ಫೇಟ್ ಪೌಡರ್ ನ ನಾವು ಅದನ್ನ ಹಾಕ್ಬಿಟ್ಟು ಸ್ಟೈರ್ ಮಾಡ್ಬೇಕು. ಕಂಟಿನ್ಯೂಸ್ ಆಗಿ ನಾವು ಸ್ಟೈರ್ ಮಾಡ್ತಾ ಇರಬೇಕು. ಎಲ್ಲಿವರೆಗೂ ಅಂತ ಹೇಳಿದ್ರೆ ಯಾವಾಗ ಈ ಸೊಲ್ಯೂಷನ್ ಅನ್ನೋದು ಸ್ಯಾಚುರೇಟೆಡ್ ಆಗುತ್ತೋ ಅಲ್ಲಿವರೆಗೂ ನಾವು ಇದನ್ನ ಸ್ಟೈರ್ ಮಾಡ್ತಾ ಇರಬೇಕು. ಮತ್ತೆ ಅದನ್ನ ಫಿಲ್ಟರ್ ಮಾಡಬೇಕು. ಓಕೆ, ಸೊ ಈ ಸೊಲ್ಯೂಷನ್ ಸ್ಯಾಚುರೇಟೆಡ್ ಆಗಿದೆ ಅಂತ ಹೇಳಿದ್ಮೇಲೆ ನಾವು ಅದನ್ನ ಫಿಲ್ಟರ್ ಮಾಡಬೇಕು. ಇನ್ನ ಚೀನಾ ಡಿಶ್, ಇಂಟು ಎ ಚೀನಾ ಡಿಶ್ ಅಲ್ಲಿ ನಾವು ಫಿಲ್ಟರ್ ಮಾಡಿ ಅದನ್ನ ಕೂಲ್ ಆಗಕ್ಕೆ ಇರಬೇಕು. ಅಂಡ್ ಆ ಸೊಲ್ಯೂಷನ್ ನ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಅನ್ನೋದನ್ನ ಮಾಡಬಾರ್ದು, ಕದಿಸಬಾರ್ದು ಸೊಲ್ಯೂಷನ್ ನ. ಅಂಡ್ ಸ್ಲೋಲಿ ಈ ಕ್ರಿಸ್ಟಲ್ಸ್ ಅನ್ನೋದು ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ ಅನ್ನೋದು ಸೆಪರೇಟ್ ಆಗುತ್ತೆ. ಓಕೆ, ಅಂಡ್ ದಿಸ್ ಇಸ್ ದ ಪ್ರೋಸೆಸ್. ಅಂಡ್ ನೆಕ್ಸ್ಟ್ ಒನ್ ಇಸ್ ಕ್ವೆಶ್ಚನ್ ನಂಬರ್ 9. Question number 9. Explain how painting of an iron gate prevents it from rusting. ಸೊ ಈ ಪೇಂಟ್ ಮಾಡೋದ್ರಿಂದ, ಐರನ್ ಗೇಟ್ಸ್ ನ ಪೇಂಟ್ ಮಾಡೋದ್ರಿಂದ ಯಾವ ರೀತಿ ರಸ್ಟಿಂಗ್ ಅನ್ನೋದನ್ನ ಪ್ರಿವೆಂಟ್ ಮಾಡುತ್ತೆ, ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಅಂಡ್ ದ ಆನ್ಸರ್ ಇಸ್ rusting is aided by both moisture under water and air under oxygen by painting
iron gate. We prevent its contact from the air and moisture present in the atmosphere. Hence, rusting is prevented. ಸೊ ಇಲ್ಲಿ ರಸ್ಟಿಂಗ್ ಅನ್ನೋದು ಯಾವ ರೀತಿ ಪ್ರಿವೆಂಟ್ ಮಾಡಬಹುದು ಪೇಂಟಿಂಗ್ ಮಾಡೋದ್ರಿಂದ ಐರನ್ ಗೇಟ್ಸ್ಗೆ ಬರುವಂತ ರಸ್ಟಿಂಗ್ ಅನ್ನೋದು ಐರನ್ ಗೇಟ್ಸ್ ರಸ್ಟಿಂಗ್ ಆಗುತ್ತೆ ಅಲ್ವಾ ಸೊ ಅವುಗಳನ್ನ ಯಾವ ರೀತಿ ಪ್ರಿವೆಂಟ್ ಮಾಡೋದು ಈ ಪೇಂಟಿಂಗ್ ಮುಖಾಂತರ ಪೇಂಟ್ ಮಾಡೋದ್ರಿಂದ ಅಂತ ಕೇಳಿದ್ದಾರೆ ರಸ್ಟಿಂಗ್ ಇಸ್ ಏಡೆಡ್ ಬೈ ಬೋತ್ ಮಾಯಿಶ್ಚರ್ ಅಂಡ್ ಏರ್ ಸೊ ಇಲ್ಲಿ ನಮಗೆ ರಸ್ಟಿಂಗ್ ಅನ್ನೋದು ಯಾವ್ದ್ರಿಂದ ಆಗುತ್ತೆ ಅಂದ್ರೆ ಮಾಯಿಶ್ಚರ್ ಅಂದ್ರೆ ವಾಟರ್ ಇಂದ ಕಾಂಟ್ಯಾಕ್ಟ್ ಗೆ ಯಾವಾಗ ಈ ಐರನ್ ಅನ್ನೋದು ಮಾಯಿಸ್ಟ್ ಕಾಂಟ್ಯಾಕ್ಟ್ ಗೆ ಹೋಗುತ್ತೋ ಆರ್ ಹೇರ್ ಕಾಂಟ್ಯಾಕ್ಟ್ ಗೆ ಹೋಗುತ್ತೋ ಅಂದ್ರೆ ಆಕ್ಸಿಜನ್ ಮಾಯಿಶ್ಚರ್ ಅಂದ್ರೆ ವಾಟರ್ ಏರ್ ಅಂದ್ರೆ ಆಕ್ಸಿಜನ್ ಪ್ರೆಸೆಂಟ್ ಆಗಿರುತ್ತೆ ಅಲ್ವಾ ಸೊ ಅದು ಸೊ ಯಾವಾಗ ಕಾಂಟ್ಯಾಕ್ಟ್ ಗೆ ಹೋಗುತ್ತೋ ಸೊ ಆಗ ನಮ್ಗೆ ರಸ್ಟಿಂಗ್ ಅನ್ನೋದು ಆಗುತ್ತೆ ಓಕೆ ಬೈ ಪೇಂಟಿಂಗ್ ಅನ್ ಐರನ್ ಗೇಟ್ ಸೊ ಇಲ್ಲಿ ಪೇಂಟ್ ಮಾಡೋದ್ರಿಂದ ಐರನ್ ಗೇಟ್ಸ್ ನ ವಿ ಪ್ರಿವೆಂಟ್ಸ್ ಇಟ್ಸ್ ಕಾಂಟ್ಯಾಕ್ಟ್ ಫ್ರಮ್ ದ ಏರ್ ಅಂಡ್ ಮಾಯಿಶ್ಚರ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ಸೊ ಇಲ್ಲಿ ನಮ್ಗೆ ಪೇಂಟ್ ಮಾಡೋದ್ರಿಂದ ಐರನ್ ಗೇಟ್ಸ್ ನ ಪೇಂಟ್ ಮಾಡೋದ್ರಿಂದ ಅದು ಡೈರೆಕ್ಟ್ ಆಗಿ ಓಕೆ ಮಾಮೂಲಿ ಆದ್ರೆ ನಾವು ವಿತೌಟ್ ಪೇಂಟಿಂಗ್ ಆದ್ರೆ ಅದು ಏರ್ಗೆ ಮತ್ತೆ ವಾಟರ್ಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗ್ತಾ ಇರುತ್ತೆ ಬಟ್ ಇಲ್ಲಿ ನಮ್ಗೆ ಪೇಂಟ್ ಮಾಡೋದ್ರಿಂದ ಯಾವುದೇ ರೀತಿಯ ಎಕ್ಸ್ಪೋಸ್ ಅನ್ನೋದು ಆಗಲ್ಲ ಓಕೆ ಐರನ್ಗೆ ಮತ್ತೆ ಐರನ್ ಅನ್ನೋದು ಮಾಯಿಶ್ಚರ್ಗೆ ಮತ್ತೆ ಹೇರ್ಗೆ ಯಾವುದೇ ರೀತಿಯ ಎಕ್ಸ್ಪೋಸ್ ಅನ್ನೋದು ಆಗಲ್ಲ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಪ್ರೆಸೆಂಟ್ ಆಗಿರೋದು ಹೇರ್ ಮತ್ತೆ ಮಾಯಿಶ್ಚರ್ಗೆ ಸೊ ಅದರಿಂದ ನಾವು ರಸ್ಟಿಂಗ್ ಅನ್ನೋದನ್ನ ಈ ಪೇಂಟಿಂಗ್ ಮುಖಾಂತರ ನಾವು ಅದನ್ನ ಪ್ರಿವೆಂಟ್ ಮಾಡಬಹುದು and next one is question number 10 anaerobic bacteria digest animal waste and produce biogas. Change A. So ಇದನ್ನ change A ಅಂತ ಹೇಳ್ತೀವಿ and the biogas is then burned as fuel. Fuel. So ಇದನ್ನ ನಾವು change B ಅಂತ ಹೇಳ್ತೀವಿ. Change B. The following statements pertain to these changes. Choose the correct one. Choose the correct one. So first one is process A is a chemical change. And second one is process B is a chemical
change. And C is both processes A and B are chemical changes. And fourth one is none of these processes are as a chemical change. ಸೊ ಕ್ವೆಶನ್ ಏನು ಅಂತ ಹೇಳಿದ್ರೆ ಇಲ್ಲಿ ಅನ್ಎರೋಬಿಕ್ ಅಂದ್ರೆ ಅನರೋಬಿಕ್ ಬ್ಯಾಕ್ಟೀರಿಯಾ ಅನ್ನೋದು ಡೈಜೆಷನ್ ಅನಿಮಲ್ ವೇಸ್ಟ್ ನ ಡೈಜೆಷನ್ ಮಾಡೋ ಪ್ರೋಸೆಸಸ್ ಅಲ್ಲಿ ಅನಿಮಲ್ ವೇಸ್ಟ್ ಅನ್ನೋದನ್ನ ಡೈಜೆಸ್ಟ್ ಮಾಡಿ ಅದು ಬಯೋಗ್ಯಾಸ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಇದು ಚೇಂಜ್ ಎ ಅಂತ ಅನ್ಕೊಂಡ್ರೆ ನಾವು ದ ಬಯೋಗ್ಯಾಸ್ ಇಸ್ ದೆನ್ ಬರ್ನ್ಡ್ ಆಸ್ ಫ್ಯೂಯಲ್. ಸೊ ಈ ಬಯೋಗ್ಯಾಸ್ ನ ನೆಕ್ಸ್ಟ್ ನಾವು ಏನಂತ ಫ್ಯೂಯಲ್ ಆಗಿ ಬರ್ನ್ ಮಾಡ್ತೀವಿ, ಇದನ್ನ ನಾವು ಚೇಂಜ್ ಬಿ ಅಂತ ಹೇಳ್ತೀವಿ. ಸೊ ಈ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂದ್ರೆ ABCD ಇದೆ ಅಲ್ವಾ, ಸೊ ಈ ಫಾಲೋಯಿಂಗ್ ಚೇಂಜಸ್ ಅಲ್ಲಿ ಯಾವುದು ಓಕೆ, ಈ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವ ಚೇಂಜಸ್ ಇದರಲ್ಲಿ ಕರೆಕ್ಟ್ ಆಗಿದೆ, ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ದಾರೆ. ಓಕೆ, ಅಂಡ್ ದ ಆನ್ಸರ್ ಇಸ್ ಸೊ ಥರ್ಡ್ ಒನ್ ಅಂದ್ರೆ ಸಿ. ಸೊ ಬೋತ್ ಪ್ರೊಸೆಸಸ್ A and B ಆರ್ ಕೆಮಿಕಲ್ ಚೇಂಜಸ್. ಸೊ ಇದರಲ್ಲಿ ಬಯೋಗ್ಯಾಸ್ ನ ಬರ್ನ್ ಮಾಡೋದು ಆಸ್ ಎ ಫ್ಯೂಯಲ್ ಆಗಿ ನಾವು ಬರ್ನ್ ಮಾಡೋದು ಅದು ಸಹ ನಮಗೆ ಕೆಮಿಕಲ್ ಚೇಂಜ್ ಬಿ ಅನ್ನೋದು ಸಹ ಅದು ಸಹ ನಮಗೆ ಕೆಮಿಕಲ್ ಚೇಂಜ್. ಅಂಡ್ ಚೇಂಜ್ ಎ ಅಂದ್ರೆ ಬ್ಯಾಕ್ಟೀರಿಯಾ, ಈ ಅನರೋಬಿಕ್ ಬ್ಯಾಕ್ಟೀರಿಯಾ ಅನಿಮಲ್ ವೇಸ್ಟ್ ನಾವು ಡೈಜೆಸ್ಟ್ ಮಾಡಿ ಫುಡ್ ಅಲ್ಲಿ ನಮಗೆ ಬಯೋಗ್ಯಾಸ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದು ನಮಗೆ ಚೇಂಜ್ ಎ. ಸೊ ಈ ಎರಡು ಸಹ ನಮಗೆ ಕೆಮಿಕಲ್ ಚೇಂಜ್. ಸೊ ಬೋತ್ processes A and B are chemical changes. Both are chemical changes. Okay na? So ಇಲ್ಲಿ ನಮಗೆ ಆನ್ಸರ್ ಇಸ್ ಸಿ ಅಂದ್ರೆ ದಿಸ್ ಒನ್. ಬೋತ್ ಪ್ರೊಸೆಸಸ್ A ಮತ್ತೆ B are ಕೆಮಿಕಲ್ ಚೇಂಜಸ್. ಸೊ ಫಿಸಿಕಲ್ ಅಂಡ್ ಕೆಮಿಕಲ್ ಚೇಂಜಸ್ ಅಲ್ಲಿ ನಮಗೆ ಚಾಪ್ಟರ್ ಸಹ ಫಿನಿಶ್ ಆಯ್ತು ಅಂಡ್ ಎಕ್ಸರ್ಸೈಸ್ ಪ್ರಾಬ್ಲಮ್ ಸಹ ಇಲ್ಲಿಗೆ ಫಿನಿಶ್ ಆಯ್ತು. ಓಕೆ, ನೆಕ್ಸ್ಟ್ ನಾವು ನೆಕ್ಸ್ಟ್ ಚಾಪ್ಟರ್ ನ ನೋಡೋಣ. ಓಕೆ.